ನಮಸ್ಕಾರ. ನಾನು ಎನ್ ಗಣೇಶ್ ಕುಮಾರು, ಕೇಂದ್ರ ಸೆಂಟ್ರಲ್ GST ಅಸಿಸ್ಟೆಂಟ್ ಕಮಿಷನರ್, ಬಳ್ಳಾರಿ. ನಾನು ಇಲ್ಲಿ ಬಳ್ಳಾರಿಗೆ May 19, 2025 ಬಂದಿದ್ದೀನಿ. ಇವತ್ತು ನಾನು ಸರ್ವಿಸ್ 35 ವರ್ಷದ ನಂತರ ಸೇವೆಯಲ್ಲಿಂದ ನಿವೃತ್ತಿ ಹೊಂದ್ತಾ ಇದ್ದೀನಿ. ಈ 35 ವರ್ಷದ ಹಾದಿ ಬಂದ ದಾರಿ ಹೇಳಬೇಕಂದ್ರೆ 1991ನೇ ಇಸ್ವಿನಲ್ಲಿ ನಾನು ಕೇಂದ್ರ ಅಬಕಾರಿ ಇಲಾಖೆಗೆ ಬೆಂಗಳೂರಲ್ಲಿ ಸೇವೆಯನ್ನು ಶುರು ಮಾಡಿ ಹಲವಾರು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. 2023ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪ್ರಮೋಷನ್ ಆಗಿ ತಿರುಪತಿಗೆ ಟ್ರಾನ್ಸ್ಫರ್ ಆಗಿದೆ. 2.5 ವರ್ಷ ತಿರುಪತಿಲಿ ಮಾಡಿದ್ದೀನಿ. ತಿರುಪತಿ ನಂತರ ನಾನು ಬಳ್ಳಾರಿಗೆ ಬಂದಿದ್ದೀನಿ. ಈ ಅವಧಿಯಲ್ಲಿ ನಾನು ಕೇಂದ್ರ ಅಬಕಾರಿಯಲ್ಲಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಇನ್ಸ್ಪೆಕ್ಟರ್ ಅಸೋಸಿಯೇಷನು, ಸೂಪ್ರೆಂಟ್ ಅಸೋಸಿಯೇಷನ್ನು, AC ಅಸೋಸಿಯೇಷನ್ನು, ಹಾಗೆ ನಮ್ಮದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಹೌಸಿಂಗ್ ಸೊಸೈಟಿ ಇದೆ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 2010ರಿಂದ 2015ವರೆಗೂ ನಾನು ಅಧ್ಯಕ್ಷನಾಗಿದ್ದೀನಿ. ಆ ಟೈಮಲ್ಲಿ ನಾನು ಮಾಡಿದ್ದು ಮುಖ್ಯ ಕೆಲಸ ಏನಂದರೆ ಅನ್ನೆಸರಿ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡಿ ಲೋನ್ ಜಾಸ್ತಿ ಮಾಡಿ. ನಾನು ತಗೊಳ್ಳುವಾಗ 1.5 ಲಕ್ಷ ಲೋನ್ ಇತ್ತು. 5 ವರ್ಷದಲ್ಲೇ 1.5 ಲಕ್ಷದಿಂದ 5 ಲಕ್ಷವರೆಗೂ ನಾವು ಲೋನ್ ಕೊಡೋ ವ್ಯವಸ್ಥೆ ಮಾಡಿದ್ವಿ. 13% ಇಂಟ್ರೆಸ್ಟಿಂದ 8%ಗೆ ತಂದಿದ್ವಿ. ಇದರಲ್ಲಿ ಏನಂದರೆ ಎಲ್ಲ ಸಹಕಾರ ಸಂಘಗಳು ಅನ್ನೆಸರಿ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡೋದ್ರಿಂದ ಸಂಸ್ಥೆ ಬೆಳವಣಿಗೆ ಆಗ್ತದೆ ಮತ್ತು ಸಮಾಜಕ್ಕೆ ಕೂಡ ಒಳ್ಳೆಯದಾಗತ್ತೆ. ಮತ್ತು ಈ ಬಳ್ಳಾರಿನಲ್ಲಿ GSTನಲ್ಲಿ ಬಂದ ಈ 13 ತಿಂಗಳಲ್ಲಿ ಸಾಕಷ್ಟು ಪ್ರತಿ ತಿಂಗಳು 1 ಅಥವಾ 2 ಮೀಟಿಂಗ್ಗಳು ಮಾಡಿ ಇಲ್ಲಿರೋ ಟ್ಯಾಕ್ಸ್ ಪೇಯರ್ಸ್ಗಾಗಲಿ ಬೇರೆ ಅಸೋಸಿಯೇಷನ್ಗಳಿಗಾಗಲಿ ಅವ್ರಿಗೆ ಮಾಹಿತಿ ಕೊಡೋದಾಗಲಿ, ಅವ್ರದ್ದು ಏನೋ ಸಮಸ್ಯೆ ಇದ್ದರೂ ಅಲ್ಲೇ ಅವ್ರಿಗೆ ಮೀಟಿಂಗ್ ಮಾಡಿ ಆ ಸಮಸ್ಯೆ ಬರೋದಾಗಲಿ ನಮ್ಮ ಕೈಲಿ ಆಗ್ತಿದ್ದನ್ನು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಆ ಸಮಸ್ಯೆಗೆ ಪರಿಹಾರ ಕಂಡುಹುಡುಕಕ್ಕೆ ನಾವು ದಾರಿ ತೋರಿಸಿದ್ದೀವಿ. ಮತ್ತು ಈ ಬಳ್ಳಾರಿ ಆಫೀಸು 1938ನೇ ಇಸ್ವಿಯಿಂದ ನಮ್ಮ ಆಫೀಸು ನಿಜಾಮ್ ಕಾಲದಿಂದ ಇದೆ. ಈಗಲಾಗಲೂ ಕೂಡ ಅದು ರೆಂಟೆಡ್ ಬಿಲ್ಡಿಂಗಲ್ಲಿತ್ತು. ನಾನು ಈಗ ಬಂದ ನಂತರ ನಮಗೆ ಈಗ ಕರ್ನಾಟಕ ಸರ್ಕಾರ ಬಳ್ಳಾರಿ ಡಿಸ್ಟಿಕ್ ರೆವಿನ್ಯೂ DC ಅವರು ಜಾಗನ ಮಂಜೂರು ಮಾಡಿದ್ದಾರೆ. 1 ಎಕರೆ 22 ಗುಂಟೆ. ಅತಿ ಶೀಘ್ರದಲ್ಲೇ ನಾವು ನಮ್ಮ ಸ್ವಂತ ಆಫೀಸ್ ಜಾಗ ಮಾಡಿ ಇನ್ನು ಒಂದೂವರೆ ವರ್ಷದಲ್ಲಿ ನಮ್ಮದು ಸ್ವಂತ ಬಿಲ್ಡಿಂಗು ಬರುವ ನಿರೀಕ್ಷೆ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.